ಹಲೋ ಎವ್ರಿವನ್, ವೆಲ್ಕಮ್ ಟು ದಿವ್ಯಾ ವ್ಲಾಗ್ಸ್. ಇಷ್ಟು ದಿನ ನಾನು ಊರಿಗೆ ಹೋದಂಥ ವ್ಲಾಗ್ಸನ್ನೆಲ್ಲ ನೀವು ನೋಡಿದ್ರಿ. ನಾನು ಕೂಡ ರಜೆಯನ್ನು ಸಖತ್ತಾಗಿ ಮಜಾನೇ ಮಾಡಿಕೊಂಡು ಕಳೆದೆ. ಈಗ ವಾಪಸ್ಸು ಬೆಂಗಳೂರಿಗೆ ಬಂದಿದ್ದಾಯಿತು. ಹಾಗೆ ನಮ್ಮ ರೂಟೀನ್ ಲೈಫನ್ನು ಇನ್ನೇನು ಸ್ಟಾರ್ಟ್ ಮಾಡಬೇಕು. ಹಾಗೆ ಮಗಳಿಗೂ ಕೂಡ ಸ್ಕೂಲು ಸ್ಟಾರ್ಟ್ ಆಗಿದೆ. ಹಾಗಾಗಿ ಅವಳು ಸ್ಕೂಲಿಗೆ ಹೋದ್ಮೇಲೆ ನನ್ನ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಮೇಲೆ ಒಂದು 2 ರಿಂದ 3 ಅವರು ನನಗೆ ಫ್ರೀ ಟೈಮ್ ಸಿಗುತ್ತೆ. ಮತ್ತು ಅವಳು ವಾಪಸ್ ಬಂದಮೇಲೆ ಮತ್ತೆ ಅವಳದು ಹೋಮ್ವರ್ಕು ಮತ್ತು ಅವಳು ಸುತ್ತಾನೆ ನನ್ನ ಟೈಮು ಹೋಗ್ತಾ ಇರುತ್ತೆ. ಹಾಗಾಗಿ ಆವಾಗ ನನಗೆ ಜಾಸ್ತಿ ಟೈಮು ಸಿಗೋದಿಲ್ಲ. ಅವಳು ಸ್ಕೂಲಿಗೆ ಹೋದಾಗಲೇ ಏನು ಟೈಮ್ ಸಿಗುತ್ತೋ ಅಷ್ಟರಲ್ಲೇ ನಾನು ನನ್ನ ವೀಡಿಯೋಸು ಎಡಿಟಿಂಗು ಮತ್ತು ವೀಡಿಯೋಗೆ ಶೂಟ್ ಮಾಡ್ಕೊಳ್ಳೋದು ಎಲ್ಲವನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋದು. ಹಾಗಾಗಿ ಇನ್ಮೇಲೆ ಸ್ವಲ್ಪ ಟೈಮ್ ಸಿಗುತ್ತೆ. ಮತ್ತು ಇಷ್ಟು ದಿನ ಫುಲ್ಲು ಓಡಾಡ್ತಾ ಇದ್ವಲ್ಲ, ಹಾಗಾಗಿ ನನ್ನ ಮತ್ತೊಂದು ಚಾನಲ್ ನೂಲು ಕ್ರಿಯೇಷನ್ಸ್ ಅಂತ ಇದೆ. ತುಂಬ ಜನರಿಗೆ ಗೊತ್ತಿರುತ್ತೆ, ಯಾರಿಗೆ ಗೊತ್ತಿಲ್ಲ ಒಂದ್ಸಲ ನೀವು ಬೇಕಾದರೆ ಆ ಚಾನಲನ್ನು ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡಲ್ಲಿ ಲಿಂಕ್ ಇರುತ್ತೆ. ಅದರಲ್ಲಿ ನಾನು ನನ್ನ ಸ್ಟಿಚಿಂಗ್ಗೆ ಸಂಬಂಧಪಟ್ಟಂಥ ವೀಡಿಯೋಸನ್ನೆಲ್ಲ ಮಾಡ್ತಾ ಇರ್ತೀನಿ. ಆ ವೀಡಿಯೋಸನ್ನೆಲ್ಲ ಇಲ್ಲಿ ಪೋಸ್ಟ್ ಮಾಡಿದ್ರೆ ಇಲ್ಲಿ ಸರಿ ಅನ್ಸೋದಿಲ್ಲ. ಇದನ್ನು ಜಸ್ಟ್ ವ್ಲಾಗು ಮತ್ತು ಕುಕ್ಕಿಂಗು, ಟ್ರಾವೆಲು ಇದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬರೀ ಸ್ಟಿಚಿಂಗ್ ರಿಲೇಟೆಡ್ ವೀಡಿಯೋಸನ್ನು ಹಾಕೋಕ್ಕೆ ಮಾಡ್ಕೊಂಡಿರೋದು. ಸೊ ಇಷ್ಟು ದಿವಸ ಮನೇಲಿರಲಿಲ್ಲ, ಮಷಿನ್ ಆ್ಯಕ್ಸಸ್ ನನಗಿರಲಿಲ್ಲ, ಹಾಗಾಗಿ ವೀಡಿಯೋಸ್ ಕೂಡ ಮಾಡೋಕ್ಕಾಗಿಲ್ಲ. ಬಟ್ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸನ್ನು ಪೋಸ್ಟ್ ಮಾಡಬೇಕು ಅಂತ ಹೇಳಿ ನಾನಿಲ್ಲಿ ನನ್ನ ಹಾಬಿ ರೂಮ್ ಅಂತ ಕರೆಯುವಂಥ ನನ್ನ ರೂಮಿಗೆ ಬಂದುಬಿಟ್ಟು ಎಲ್ಲ ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡಿಕೊಂಡೆ. ಮಷಿನ್ ಕೂಡ ಆಲ್ಮೋಸ್ಟ್ 1.5 ತಿಂಗಳಾಯಿತು ಮುಟ್ಟದೇನೆ ಅದು ಸಖತ್ತು ಜಾಮ್ ಹಿಡಿದೋಗುತ್ತೆ. ಹಾಗಾಗಿ ಅದನ್ನು ಜಾಸ್ತಿ ದಿವಸ ಬಿಟ್ಟಿರಬಾರ್ದು. ಅದಕ್ಕೋಸ್ಕರ ಮಷಿನೆಲ್ಲ ಫಸ್ಟ್ ಕ್ಲೀನ್ ಮಾಡಿಕೊಂಡು, ಹಾಗೆ ಸುತ್ತಲೂ ಇರುವಂಥ ನನ್ನ ಫರ್ನಿಚರ್ಸ್ ಏನೇನಿದೆ ಮತ್ತು ಅಲ್ಲಿ ವಿಂಡೋ ಕೂಡ ಸಖತ್ತು ಡಸ್ಟಿ ಆಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಮಗಳು ಕೂಡ ನನ್ನ ಜೊತೆ ಸೇರಿಕೊಂಡು ಚಿಕ್ಕ ಪುಟ್ಟ ಹೆಲ್ಪು ಆರ್ಗನೈಸ್ ಮಾಡೋದಕ್ಕೆ ಮಾಡ್ತಿದ್ದಾಳೆ. ಸೊ ಮಕ್ಕಳು ಹಾಗೆ ಅಲ್ವಾ, ನಾವೇನು ಮಾಡ್ತಿರ್ತೀವೋ ನಮ್ಮ ಜೊತೆ ಬಂದು ಅದನ್ನೇ ಮಾಡ್ತಿರ್ತಾಳೆ. ಅದೇ ನಾನು ಮೊಬೈಲ್ ನೋಡ್ತಾ ಕೂತ್ಕೊಂಡೆ ಅಂತ ಅನಿಸಿದ್ರೆ ಅವಳು ಕೂಡ ಟಿ ವಿ ಹಚ್ಕೊಂಡು ಕೂತ್ಕೊತಾಳೆ. ಅದೇ ನಾನು ಏನಾದರೂ ಕೆಲಸ ಮಾಡೋಕ್ಕೆ ಬಂದರೆ ಅವಳು ಕೂಡ ಮಾಡ್ತಾಳೆ. ಹಾಗೆ ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಅವಳು ಪೇಂಟ್ ಮಾಡ್ತಾಳೆ. ಈ ಥರ ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ ಮಗಳು ಏನಾದರೂ ಕುಡಿಯೋಕೆ ಮಾಡಿಕೊಡಮ್ಮ ಅಂತ ಹೇಳ್ತಾ ಇದ್ಲು. ಓರಿಯೋ ಮಿಲ್ಕ್ ಶೇಕನ್ನು ಸಿಂಪಲ್ಲಾಗಿ ನಾನು ಹೇಗೆ ಮಾಡ್ತೀನೋ ಹಾಗೆ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನಾನು ಐಸ್ ಕ್ರೀಮ್ ಕೂಡ ಹಾಕ್ತೀನಿ. ಇವತ್ತು ಐಸ್ ಕ್ರೀಮ್ ಇರಲಿಲ್ಲ, ಸೊ ಅದನ್ನು ಸ್ಕಿಪ್ ಮಾಡಿಕೊಂಡು ಒಂದು 5-6 ಓರಿಯೋ ಬಿಸ್ಕೆಟ್ಸನ್ನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಚಿಲ್ಡ್ ಮಿಲ್ಕ್ ಅಂದರೆ ನಾನು ಹಾಲನ್ನು ಕಾಯಿಸಿಬಿಟ್ಟು ಅದನ್ನು ಫ್ರಿಜ್ನಲ್ಲಿ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡಿದ್ದೀನಿ. ಸೊ 1 ಲೋಟ ಹಾಲನ್ನು ಹಾಕ್ಕೊಂಡೆ. ಆಮೇಲೆ 2 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಓರಿಯೋನೇ ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತಲ್ವ, ಸಕ್ಕರೆ ಬೇಕು ಅಂತಿದ್ರೆ ಮಾತ್ರ ಹಾಕ್ಕೊಳ್ಳಿ. ನನ್ನ ಮಗಳಿಗೆ ಸ್ವಲ್ಪ ಸ್ವೀಟ್ ಆಗಿದ್ರೆ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ಇದು ಓರಿಯೋ ಮಿಲ್ಕ್ ಶೇಕು ರೆಡಿ ಇದೆ. ಈಗ ಇದನ್ನು ತೊಗೊಂಡು ಹೋಗಿ ಮಗಳಿಗೆ ಕೊಟ್ಬಿಟ್ಟು ಅವಳು ಏನು ಹೇಳ್ತಾಳೆ ಅಂತ ನೋಡೋಣ. ಸೊ ನಾವೇನಾದರೂ ತಿಂಡಿನೋ ಏನೋ ಮಾಡಿಕೊಟ್ಟಾಗ ಮಕ್ಕಳ ಫೀಡ್ಬ್ಯಾಕು ನಮಗೆ ಸಿಕ್ಕಿದಾಗ ತುಂಬಾ ಖುಷಿ ಅನಿಸುತ್ತೆ. ನನಗಂತೂ ಯಾವಾಗ್ಲೂ ಅಷ್ಟೇ. ಸೊ ಹೆಂಗಿದೆ ಅಂತ ಕೇಳಿದೆ ನಾನು ಇರೋದೇ ಇಲ್ಲ. ಸೊ ಮಗಳು ಕೂಡ ಫೀಡ್ಬ್ಯಾಕ್ ಕೊಟ್ಟಾಗ ನಂಗೆ ತುಂಬ ಖುಷಿ. ಓರಿಯೋ ಮಿಲ್ಕ್ ಶೇಕ್ ಬೇಕಂದಿಯಲ್ಲ, ಚೆನ್ನಾಗಿದೆಯಾ? ಇದಾದಮೇಲೆ ನಾನು ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ನೂಲು ಚಾನಲ್ಗೋಸ್ಕರ ಒಂದು ಪ್ರಾಡಕ್ಟನ್ನು ರೆಡಿ ಮಾಡೋಣ ಅಂಥೇಳಿ ನಾನಿಲ್ಲಿ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಸ್ಟಿಚಿಂಗ್ ಕೂಡ ಮಾಡ್ತಾಯಿದ್ದೀನಿ. ಸೊ ಅಲ್ಲಲ್ಲೇ ರೆಡಿ ಕೂಡ ಮಾಡಿಕೊಂಡು ಅಲ್ಲೇ ಬೇಕಾಗಿರೋ ಐಟಮ್ಸನ್ನು ಕಟ್ ಮಾಡಿಕೊಂಡು ಒಂದು ವೀಡಿಯೋ ಮಾಡೋ ತನಕ ನನಗೆ ಕನಿಷ್ಠ ಅಂದರೆ 2 ಅವರ್ ಆಗಿಬಿಡತ್ತೆ ಶೂಟಿಂಗ್ ಮುಗಿಸ್ಕೊಳ್ಳೋಷ್ಟರಲ್ಲಿ. ಅದಾದಮೇಲೆ ಮತ್ತೆ ಎಡಿಟಿಂಗು ಮತ್ತು ಒಂದು ½ an hour to 1 hour ಆಗುತ್ತೆ. ಸೊ ನನಗಂತೂ ತುಂಬಾ ಖುಷಿ ಅಂತ ಅನಿಸುತ್ತೆ. ಫೈನಲಾಗಿ ನೋಡಿ ಈ ರೀತಿಯಾದ ಒಂದು ಪೌಚನ್ನು ರೆಡಿ ಮಾಡಿದ್ದೀನಿ. ಇದರ ಕಂಪ್ಲೀಟ್ ವಿಡಿಯೋವನ್ನು ನೂಲು ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಇವತ್ತೇನು ಮಾಡ್ತಿದ್ದೀನಿ ಅಂದರೆ, ರೀಸೆಂಟಾಗಿ ನಾವು ಊರಿಗೆ ಹೋಗಿದ್ವಲ್ಲ, ಬರ್ತಾ ಒಂದು ದೊಡ್ಡ ಬಾಳೆಕೊನೆಯನ್ನು ತೊಗೊಂಡು ಬಂದಿದ್ವಿ. ಸೊ ಬಾಳೆಕೊನೆಯಲ್ಲಿ ಬಾಳೆಹಣ್ಣು ಹಣ್ಣಾಗಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಒಂದಾದ ಕೂಡಲೇ ಒಂದು ನಿಧಾನಕ್ಕೆ ಆಗೋದಿಲ್ಲ, ಒಟ್ಟೊಟ್ಟಿಗೆ ಅಷ್ಟು ಹಣ್ಣುಗಳು ಹಣ್ಣಾಗಿ ಬಿಡ್ತವೆ. ಸೊ ನಾವೆಷ್ಟು ತಿಂದ್ರೂ ಖಾಲಿ ಆಗ್ತಾ ಇಲ್ಲ. ಸೊ ಬನ್ಸ್ ಮಾಡಿದೆ, ಹಾಗೆ ಬಾಳೆಹಣ್ಣಿನ ರಸಾಯನವನ್ನು ಮಾಡಿದೆ, ಹಾಗೆ ಇನ್ನೇನೇನು ಸಾಧ್ಯನೋ ಎಲ್ಲ ಪಾಸಿಬಿಲಿಟೀಸನ್ನು ಟ್ರೈ ಮಾಡಿದ್ರೂ ಕೂಡ ಬಾಳೆಹಣ್ಣು ಸಾಕಷ್ಟು ಹಣ್ಣಾಗಿ ಇನ್ನೇನು ಕೊಳಿತಾ ಇತ್ತು.
ಸೊ ಕೊಳೆಯೋದು ಬೇಡ, ಅದನ್ನು ಉಳಿಸ್ಕೊಳ್ಳೋಣ ಅಂಥೇಳಿ ಇವತ್ತು ನಾನು ಇಲ್ಲಿ ಅಷ್ಟು ಬಾಳೆಹಣ್ಣನ್ನು ಸುಲಿದು ಇಟ್ಕೊಂಡಿದ್ದೀನಿ. ಈಗ ನಾನು ಬಾಳೆಹಣ್ಣನ್ನು ಸುಲ್ಕೊಂಡಿದ್ದಾಯ್ತಲ್ವ, ಇವಾಗ ಇದನ್ನು ನಯಸ್ಸಾಗಿ ರುಬ್ಕೊಳ್ಬೇಕು. ಸೊ ಇದನ್ನು ರುಬ್ಬಿಬಿಟ್ಟು ನಂತರ ನಾನು ಮತ್ತೆ ಏನು ಪ್ರೊಸೀಜರ್ ಮಾಡ್ತೀನಿ ಅಂತ ಹೇಳ್ತೀನಿ. ನೋಡಿ, ಇಷ್ಟು ನೈಸ್ ಆದರೆ ಸಾಕು. ಇದಕ್ಕೆ ಹಾಕ್ತೀನಿ. ಈ ರೀತಿಯಾಗಿ ನಾನು ಉಳಿದಿರುವಂಥ ಅಷ್ಟು ಹಣ್ಣುಗಳನ್ನು ಇವಾಗ ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ನಾನು ಗ್ಯಾಸ್ ಮೇಲೆ ಇದನ್ನು ಇಟ್ಕೊಂಡೆ. ನಂತರ ಇದಕ್ಕೆ ಸಿಹಿಗೆ ಅನುಸಾರವಾಗಿ ಬೆಲ್ಲ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಇರಲಿಲ್ಲ ಅಂತಂದರೆ ನೀವು ಸಕ್ಕರೆ ಕೂಡ ಯೂಸ್ ಮಾಡಬಹುದು. ಬೆಲ್ಲ ಅಥವಾ ಸಕ್ಕರೆ ಯಾವುದಾದ್ರೂ ಒಂದು ನಡೆಯುತ್ತೆ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ. ಈಗ ನಾನೊಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು. ಅಟ್ಲೀಸ್ಟ್ ಒಂದು 3/4 ಗಂಟೆ ಆದರೂ ಕುದಿಬೇಕು ಇದು. ಆಗಾಗ ನಾವು ಈ ರೀತಿಯಾಗಿ ಕೈಯಲ್ಲಿ ತೊಳಸ್ತಾ ಇದ್ರೆ ಆಯಿತು, ಇಲ್ಲದಿದ್ರೆ ತಳ ಹತ್ಕೊಳ್ಳುತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ ದಪ್ಪ ತೆಳ್ಳದ ಪಾತ್ರೆಯನ್ನು ತಗೊಂಡ್ರೆ ಒಳ್ಳೆಯದು. ಸುಮಾರು ಒಂದು 3/4 ಗಂಟೆ ನಂತರ ನೋಡಿ ಈ ರೀತಿಯಾಗಿ ಗಟ್ಟಿ ಆಗ್ತಾ ಇರುತ್ತೆ. ಸೊ ಇಷ್ಟು ಗಟ್ಟಿ ಆದರೆ ಸಾಕು. ನಾವು ಇದನ್ನು ಇವಾಗ ತೆಗೆದು ತಣಿಯೋಕ್ಕೆ ಬಿಡೋಣ. ನೋಡಿ ಈ ಥರ ಆಗಿದೆ. ಸೊ ಇಷ್ಟು ಗಟ್ಟಿ ಆದರೆ ಸಾಕು. ನಾನು ಇವಾಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ತಣಿಯೋದಕ್ಕೆ ಬಿಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ತಣ್ಣದ ಮೇಲೆ ಒಂದು ಏರ್ ಟೈಟ್ ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು ಒಂದು 4-5 ತಿಂಗಳಂತೂ ಆರಾಮಾಗಿ ಕೆಡದೇ ಇರುತ್ತೆ ಫ್ರಿಜ್ನಲ್ಲಿ ಇಟ್ಕೊಂಡಾಗ. ಸೊ ಇದ್ರದ್ದೊಂದು ಟೆಕ್ಸ್ಚರ್ ನೋಡಿ ಈ ರೀತಿಯಾಗಿ ಇರುತ್ತೆ. ದೋಸೆಗೆ, ಚಪಾತಿಗೆ ಎಲ್ಲ ಜಾಮ್ ರೀತಿಯಾಗಿ ಹಚ್ಕೊಂಡು ತಿನ್ಬೋದು. ಹಾಗೆ ನಾವು ಸುಟ್ಟವಂತ ಮಾಡ್ತೀವಿ. ಹಾಗೆ ಬಾಳೆಹಣ್ಣಿನ ಇಡ್ಲಿಗೂ ಕೂಡ ಇದನ್ನೇ ಬಳಸಬಹುದು. ಸೊ ನೋಡಿದ್ರಲ್ವ, ನಿಮ್ಮನೇಲೂ ಜಾಸ್ತಿ ಬಾಳೆಹಣ್ಣುಗಳಿದ್ದಾಗ ಸುಮ್ಮನೆ ಅದು ತುಂಬಾ ಹಣ್ಣು ಆಗಿ ಕೊಳ್ತು ಹೋಗುತ್ತೆ ಅಂತ ಅನ್ನಿಸ್ದಾಗ ಈ ರೀತಿಯಾದ ಒಂದು ಜಾಮನ್ನು ಮಾಡಿಟ್ಕೊಂಡಿದ್ರೆ ಒಂದು 3-4 ತಿಂಗಳಂತೂ ಆರಾಮಾಗಿ ಇದನ್ನು ಬಳಸ್ಬೋದು. ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಆ್ಯಸ್ ಯೂಶುವಲ್ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇನ್ನೂ ಹೆಚ್ಚೆಚ್ಚು ರೆಸಿಪಿಗಳನ್ನು ನಾನು ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಹಾಗೆ ವ್ಲಾಗ್ಸ್ಗಳನ್ನು ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಎಲ್ಲದನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಆಲ್. ಬಾಯ್.